ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದ್ಬಿಟ್ಟು ದೊಡ್ಡ ಬ್ಲೌಸ್ ಅಂತಾನೆ ಹೇಳ್ಬೋದು. 42 ಎದೆ ಸುತ್ತಳತೆ ಬಂದ್ಬಿಟ್ಟು 42 ಸೈಜಿನ ಬ್ಲೌಸ್. ಇದು ನೀವು ನೋಡ್ತಾ ಇರ್ಬೋದು ದೊಡ್ಡ ಬ್ಲೌಸು. ಈ ಥರ ದೊಡ್ಡ ಬ್ಲೌಸ್ ಇದ್ದಾಗ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಎದೆ ಸುತ್ತಳತೆ ಎಲ್ಲ ಆಲ್ರೆಡಿ ಬರ್ಕೊಂಡಿದ್ದೀನಿ. ಆಲ್ರೆಡಿ ಇದು ನಾನು ಹೊಲ್ದಿರೋದು ಎಂಬ್ರಾಯ್ಡಿಂಗ್ ಮಾಡಿ ವರ್ಕ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಅವ್ರಿಗೆ ಓಪನ್ ಬೇಡ ಅಂದ್ಬಿಟ್ಟು ಪೀಸ್ ಕೊಟ್ಟು ಹೊಲ್ದಿರುವಂಥದ್ದು ನೋಡಿ. ಡಿಸೈನ್ ಎಲ್ಲ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ. ಅಂದರೆ ಸೀರೆ ಪರ್ಪಲ್ ಕಲರ್ ಇತ್ತು, ಅದಕ್ಕೆ ಅದು ಅವ್ರು ಓಪನ್ ಬೇಡ ಅಂದರು, ಅದಕ್ಕೋಸ್ಕರ ಈ ಥರ ಪ್ಯಾಚ್ ಕೊಟ್ಟು ಹೊಲ್ದಿರುವಂಥದ್ದು. ಇಲ್ಲಿ ನೆಟ್ಟು ಹಾಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಇದು ಡಿಸೈನು ಚೆನ್ನಾಗಿ ಬಂದಿದೆ ನೋಡಿ. ಎಂಬ್ರಾಯ್ಡಿಂಗ್ ವರ್ಕ್ ಡಿಸೈನು ಚೆನ್ನಾಗಿ ಬಂದಿದೆ. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಸೀರೆ ಫುಲ್ಲು ಪರ್ಪಲ್ಲು, ಅದು ಗೋಲ್ಡ್ ಮಿಕ್ಸ್ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿರುವಂಥದ್ದು. ಓಕೆನಾ, ಬ್ಲೌಸ್ ಅಳತೆ ತೊಗೊಬಿಡೋಣ. ಫಸ್ಟ್ಗೆ ನಾನು ಲೈನಿಂಗ್ ತೊಗೊಂಡಿದ್ದೀನಿ. ಲೈನಿಂಗ್ ಬಂದ್ಬಿಟ್ಟು ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು, ಓಪನ್ ಇರೋದು ಆ ಕಡೆ ಇರಬೇಕು. ಓಕೆನಾ, ಫಸ್ಟ್ ಯಾವಾಗ್ಲೂ ಅದು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ಗೆ ನಾನು ಇಲ್ಲಿ ಕೆಳಗಡೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊತೀನಿ. ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಫಸ್ಟ್ಗೆ ಅರ್ಧ ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೇನಾದ್ರು 7 ಪೇರ್ ಇದ್ದರೆ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ. ಸ್ವಲ್ಪ ಆ ಕಡೆ ಈ ಕಡೆ ಕಟಿಂಗ್ ಮಾಡುವಾಗ ಹೆಚ್ಚು ಕಮ್ಮಿ ಇದ್ದರೆ ಈ ಥರ ಫಸ್ಟ್ಗೆ ಕಟ್ ಮಾಡ್ಕೊಂಬಿಡಿ. ಆವಾಗ ನಮಗೆ ಹೆಚ್ಚು ಕಮ್ಮಿ ಇರಲ್ಲ. ಇಲ್ಲ ನಾವು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ. ಓಕೆನಾ, ಇವಾಗ ಇದಿಷ್ಟು ರೆಡಿ ಆಯಿತು. ಈಗ ಬಂದ್ಬಿಟ್ಟು ಉದ್ದ ತಗೊಳ್ಳೋಣ. ಬ್ಲೌಸ್ ಉದ್ದ ಎಷ್ಟಿದೆ ನೋಡೋಣ. ಬ್ಲೌಸ್ ಉದ್ದ ಬಂದ್ಬಿಟ್ಟು 14.5 ಬರುತ್ತೆ. ನಾನು ತೋರಿಸ್ತೀನಿ. ಇವಾಗ ಈ ರೀತಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ತಗೋಬೇಕು. ಶೋಲ್ಡರ್ ಜಾಯಿಂಟಿಂದ ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ, ಇಲ್ಲಿವರೆಗೂ ಅಳತೆ ತಗೊಳ್ಳಿ ನೀಟಾಗಿ. ಈ ರೀತಿ ನೋಡಿ, ನಮಗೆ 14.5 ಇದೆ. ಇವಾಗ ಕೆಳಗಡೆ ಅರ್ಧ ಇಂಚು ಬಿಟ್ಟಿದ್ದೀವಿ, ಮೇಲ್ಗಡೆ ಅರ್ಧ ಇಂಚು ಸೇರಿಸ್ಕೊಂಡ್ರೆ 15.5. ಓಕೆನಾ, ಇದು 14.5 ಇದೆ. 1 ಇಂಚ್ ಎಕ್ಸ್ಟ್ರಾ ತಗೋಬೇಕು ಟೋಟಲ್ಲು. ನಾನು ಸಪ್ರೇಟಾಗಿ ತೋರಿಸಿದ್ದೀನಿ. ಆಲ್ರೆಡಿ ಇಲ್ಲಿ ಅರ್ಧ ಇಂಚು ತಗೊಂಡಿದ್ದೀವಿ. ಇಲ್ಲಿ 14.5 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಮೇಲ್ಗಡೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ತಗೋತೀನಿ. ಓಕೆನಾ, ಒಟ್ಟು ನಮಗೆ 15.5 ಬರುತ್ತೆ. ಟೋಟಲು 15.5. ಓಕೆನಾ, 15 ಇಟ್ಕೋಬೇಕು. 15.5 ಬರುತ್ತೆ. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಬಿಡೋಣ. ಇವಾಗ ಇದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ, ಈ ಕಡೆಯಿಂದನೂ ಮಾರ್ಕ್ ಮಾಡ್ಕೊಳ್ಳಿ, ಈ ಕಡೆಯಿಂದನೂ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಅವಾಗ ಕನ್ಫ್ಯೂಸ್ ಆಗೋದಿಲ್ಲ. ಇವಾಗ ಇದಾಯಿತು. ಡೀಪ್ ಬಂದ್ಬಿಟ್ಟು ನಮಗೆ 4 ಇಂಚು ಬರುತ್ತೆ. ಡೀಪ್ ಬಂದ್ಬಿಟ್ಟು 4.5. ಇಲ್ಲಿ 4.5ಗೆ ಮಾರ್ಕ್ ಮಾಡ್ಕೋತೀನಿ. ಇವರು ಸ್ವಲ್ಪ ದಪ್ಪ ಇರೋದ್ರಿಂದ ಇದು ಬಂದ್ಬಿಟ್ಟು ನಾನು 3.5ಗೆ ಇಡ್ತೀನಿ. 3.5ಗೆ ಇಡ್ತೀನಿ. ಇದು ಸ್ವಲ್ಪ ಡಿಸೈನ್ ಬರುತ್ತೆ, ನೋಡಿಕೊಂಡು ಮಾರ್ಕ್ ಮಾಡ್ಕೊಂಡು ಡಿಸೈನ್ ಬರುತ್ತೆ. ಮತ್ತು ಶೋಲ್ಡರು ಮತ್ತು ನೆಕ್ ವಿಡ್ತ್ ಬಂದ್ಬಿಟ್ಟು 6.25. ಓಕೆನಾ, ಇದು 42 ಸೈಜಿನ ಬ್ಲೌಸ್. ಇದು ಎದೆ ಸುತ್ತಳತೆ ಬಂದ್ಬಿಟ್ಟು 42 ಸೈಜ್. ಓಕೆನಾ, ಅಂದರೆ ದೊಡ್ಡ ಬ್ಲೌಸು. ಇದು 6.25 ತೊಗೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಾನು 2 ಕಾಲ್ಗೆ ನೆಕ್ ವಿಡ್ತ್ ತಗೋತೀನಿ. 2 ಕಾಲ್ಗೆ ಇವಾಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಂಡ್ಬಿಡೋಣ. ಡೀಪ್ಗೆ ಈ ರೀತಿ ಜಾಯಿಂಟ್ ಮಾಡ್ಕೊಂಡ್ಬಿಡೋಣ. ಮತ್ತೆ ಇಲ್ಲೂ ಈ ರೀತಿ ಜಾಯಿಂಟ್ ಮಾಡೋಣ. ಯಾಕೆಂದರೆ ಡಿಸೈನ್ ಇಲ್ಲಿ ಸ್ವಲ್ಪ ಹಿಂಗೆ ಬರುತ್ತೆ. ಇದನ್ನು ನೀವು ಕ್ರಾಸ್ ಆಗಾದ್ರೂ ತೊಗೋಬೋದು, ಇಲ್ಲ ಹಿಂಗಾದ್ರೂ ತೊಗೋಬೋದು. ಓಕೆನಾ, ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಇಲ್ಲಿ ಬಂದ್ಬಿಟ್ಟು ಸ್ಲೀವ್ಸು ಆರ್ಮಲ್ ರೌಂಡ್ ಬಂದ್ಬಿಟ್ಟು 6 ಇಂಚ್ ಇಕ್ಕೋಣ. ಓಕೆನಾ, 6 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಈಗ 6.25 ತೊಗೊಂಡಿದ್ದೀವಲ್ಲ, 6.25ಗೆ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ 6 ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಈ ರೀತಿ. ಮತ್ತು ಈ ಕಡೆನೂ ಜಾಯಿಂಟ್ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು 6 ಇಂಚು. ಇದು ನೆಕ್ ವಿಡ್ತು ಮತ್ತು ಶೋಲ್ಡರ್ ಬಂದ್ಬಿಟ್ಟು 6.25. ಇದು ಬಂದ್ಬಿಟ್ಟು 2.25. ಇದು ಡೀಪ್ ಬಂದ್ಬಿಟ್ಟು ಇಲ್ಲಿ 4.25. ಎದೆ ಸುತ್ತಳತೆ ನೋಡೋಣ. ಎದೆ ಸುತ್ತಳತೆ ಬಂದ್ಬಿಟ್ಟು ಇಲ್ಲಿ ಈ ಥರ ಬ್ಲೌಸ್ ತಗೊಂಡು ಇಲ್ಲಿ ಕಂಕ್ಳ ಹತ್ರ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿಂದ ಇಲ್ಲಿ ಉಕ್ಸ್ಪಟ್ಟಿ ಇರುತ್ತಲ್ಲ, ಉಕ್ಸ್ಪಟ್ಟಿ ಕಡೆನೇ ತಗೊಳ್ಳಿ, ಅವು ಈಸಿ ಆಗುತ್ತೆ ನಿಮಗೆ. ಈ ಕಡೆಯಿಂದ ಇಲ್ಲಿಂದ ಇಲ್ಲಿಗೆ ತಗೊಳ್ಳಿ. ಓಕೆನಾ, ಈ ಥರನೂ ತೊಗೋಬೋದು, ಇಲ್ಲಾಂದರೆ ಈ ಕಡೆ ಕಂಕ್ಳಿಂದ ಈ ಕಡೆ ಕಂಕ್ಳವರೆಗೂ 2 ಥರದಲ್ಲೂ ತೊಗೋಬೋದು. ನಾನು ಸದ್ಯಕ್ಕೆ ಇವಾಗ ಅದು ತೋರಿಸ್ತೀನಿ. ಈ ಥರನೂ ತೊಗೋಬೋದು, ಇವಾಗ ಈ ಥರನೂ ತೊಗೋಬೋದು. 2ರಲ್ಲಿ ಯಾವುದಾದ್ರೂ ಒಂದು ತೊಗೋಬೋದು. ನಾನು ಇದೇ ತೋರಿಸ್ತೀನಿ ಈಸಿ ಆಗೋ ಥರ. ಈ ಥರ ಶೋಲ್ಡರಿಂದ ಈ ರೀತಿ ತಗೊಳ್ಳಿ. ಇದು ಬಂದ್ಬಿಟ್ಟು ನಮಗೆ 10.5 ಇದೆ. ಓಕೆನಾ, 10.5ಗೆ ಮಾರ್ಕ್ ಮಾಡ್ಕೊತೀನಿ. 10.5 ಅಂದರೆ 42 ಇಂಚು. ಇಲ್ಲಿ ಮಾರ್ಕ್ ಮಾಡಿ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಈಗ ಸೊಂಟದ ಸುತ್ತಳತೆ ತಗೊಳ್ಳೋಣ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು ಉಕ್ಸ್ಪಟ್ಟಿ ಬಿಟ್ಬಿಡಿ.
ಸಾರಿ ಐಪಟ್ಟಿ ಬಿಟ್ಬಿಟ್ಟು ಮಾರ್ಕ್ ಈ ಥರ ನೀಟಾಗಿ ಎಳೆದು ಇಟ್ಕೊಳ್ಳಿ. ಲೂಸ್ ಕೊಡಕ್ಕೆ ಹೋಗ್ಬೇಡಿ, ಲೂಸ್ ಬ್ಲೌಸ್ ಆಗ್ಬಿಡುತ್ತೆ. ನೀಟಾಗಿ ಇದು ಎಳ್ಕೊಂಡು ಟೇಪ್ ಅಳತೆ ಕರೆಕ್ಟಾಗಿ ಬರಬೇಕು. 36 ಇದೆ, 36ನ 4 ಭಾಗ ಮಾಡ್ಕೊಳ್ಳಿ. ಸೊಂಟ ಸುತ್ತಳತೆ ಬಂದ್ಬಿಟ್ಟು 36 ಇದೆ, 36ನ 4 ಭಾಗ ಮಾಡ್ಕೋಬೇಕು ಈ ರೀತಿ ನೋಡಿ. ಇವಾಗ ಇದನ್ನ 9 ಇಂಚು ಬಂತು, ಇಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿ 9 ಇಂಚು, ಇಲ್ಲಿ 1 ಇಂಚು 1/4 ಇಂಚು ಡಾಟ್ಗೆ, 2 ಇಂಚು ಸ್ಟಿಚಿಂಗಿಗೆ. ಓಕೆನಾ, ಕರೆಕ್ಟಾಗಿ ಬಂತು ನೋಡಿ. ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಬಂದ್ಬಿಟ್ಟು ನಿಮಗೆ ಈ ಥರ ಆರ್ಮೋಸ್ ಸ್ಕೇಲ್ ಇದ್ರೆ ಸ್ಕೇಲ್ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಪರವಾಗಿಲ್ಲ. ನೀವಿಲ್ಲ ಅಂದ್ರೆ ಏನು ಸ್ಕೇಲ್ ಇಲ್ಲಪ್ಪ ಅಂತ ಏನು ತೊಂದರೆ ತಗೊಳ್ಳೋದೇನು ಬೇಡ, ಮಾಮೂಲಿನೇ ರೌಂಡ್ ಹಾಕ್ಬೋದು. ಮಾಮೂಲಿ ಇಲ್ಲೊಂದು 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ತಗೋಬೋದು. ಓಕೆನಾ, ಸ್ಕೇಲ್ ಏನಿಲ್ಲ, ಇದೊಂದು 50 ರೂಪಾಯಿಗೆಲ್ಲ ಸಿಗುತ್ತೆ, ತಗೋಬೋದು. ಓಕೆನಾ, ಇವಾಗ ಈ ರೀತಿ ರೆಡಿ ಆಯಿತು. ಇದಿಷ್ಟು. ಇಲ್ಲಿ ಬಂದ್ಬಿಟ್ಟು ನಾನು ಡಿಸೈನ್ ಮಾಡಬೇಕು. ಇನ್ನು ಬ್ಯಾಕ್ ಡಿಸೈನ್ ಬಂದ್ಬಿಟ್ಟು ಡಿಸೈನ್ ಮಾಡಬೇಕು. ಸ್ವಲ್ಪ ಡಿಸೈನ್ ಚಿಕ್ಕದಾಗಿ ಡಿಸೈನ್ ಮಾಡೋಣ ಅಂತ ಇಲ್ಲಿ 5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲೂ 5 ಇಂಚಿಗೆ 5.25 ಇದೆ, ಇಲ್ಲಿಗೆ ಇರಲಿ. ಇಲ್ಲಿಂದ ಒಂದು ಅರ್ಧ ಇಂಚು ಒಳಗಡೆ ತಗೊಳ್ಳೋಣ, ಇಲ್ಲಿಂದ ಒಂದು ಅರ್ಧ ಇಂಚು ಒಳಗಡೆ ತಗೊಳ್ಳೋಣ. ಓಕೆನಾ, ಇಲ್ಲಿಂದ ಇಲ್ಲಿಗೆ. ಇವಾಗ ಇಲ್ಲಿಂದ ಹಿಂಗೆ ತಗೊಂಡು ಸುಮ್ಮನೆ ಸೇಪ್ ತೋರಿಸ್ತೀನಿ, ಆಮೇಲೆ ನಾನು ಸರಿ ಮಾಡ್ಕೊತೀನಿ. ಓಕೆನಾ, ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಇದು ಮಾಡ್ಕೊಳ್ಳೋಣ. ಓಕೆನಾ, ಈ ರೀತಿ ತಗೊಂಡು ಇದು ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊತೀನಿ ನಾನು, ಹಿಂಗೆ ಮಾಡಲ್ಲ, ಈ ರೀತಿ ಬರಲಿ. ಈ ರೀತಿ ಬರಲಿ ಅಂತ. ಇದು ಆ್ಯಕ್ಚುಲಿ ಡೀಪ್ ಜಾಸ್ತಿ ಇರೋದ್ರಿಂದ ಈ ಥರ ಬಂದಿದೆ. ಕ್ಯಾನ್ವಾಸಲ್ಲಿ ನಾನು ಕಟ್ ಮಾಡಿ ತೋರಿಸ್ತೀನಿ. ಇಲ್ಲಿಂದ ಇದು ಮತ್ತೆ ಈ ಥರ ಪ್ಯಾಚ್ ಬರುತ್ತೆ. ಓಕೆನಾ, ಇದೇನು ಶೇಪ್ ಇದೆ ಇದೇ ಶೇಪ್ಗೆ ನಮಗೆ ಈ ಥರ ಸೀರೆ ಪೀಸಲ್ಲಿ ಪ್ಯಾಚ್ ಕೊಡಬೇಕು ಈ ಥರ. ಓಕೆನಾ, ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಹಿಂಗೆ ಬಂದು ಇಲ್ಲಿ ಪ್ಯಾಚ್ ಬರುತ್ತೆ. ಓಕೆನಾ, ಇಷ್ಟೇ. ಇಲ್ಲಿ ಮಾಮೂಲಿ ಇದು ಪ್ಯಾಚ್ ಎಕ್ಸ್ಟ್ರಾ ಬರುತ್ತೆ, ಇದನ್ನು ಸಪ್ರೇಟಾಗಿ ಪ್ಯಾಚ್ ಕೊಡಬೇಕು, ಇದು ಸಪ್ರೇಟಾಗಿ ಮಾಡಬೇಕು. ಅದು ಸ್ಟಿಚಿಂಗ್ ಅಂತ ತೋರಿಸ್ತೀನಿ ನಾನು. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಒಂದು ಮಾರ್ಕ್ ನ್ಯಾಚ್ ಹಾಕೊಂಡ್ಬರ್ತೀನಿ. ಮತ್ತೆ ಇವಾಗ ಇಲ್ಲಿಂದ ಕಟ್ ಮಾಡ್ಕೊಳ್ಳೋಣ. ನಾನು ಯಾಕೆಂದ್ರೆ ತಿರುಗಿಸಾಕೋದೆ ಸರಿಯಾಗಿ ಕಾಣಿಸಲ್ಲ, ಗೊತ್ತಾಗಲ್ಲ ಅಂತ ನಾನು ಈಗೇನೆ ಕಟ್ ಮಾಡ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ. ಮತ್ತೆ ನಾನು ಈಗ ತಿರುಗಿಸಿ ಅದು ಆ ಕಡೆ ಈ ಕಡೆ ಆಗಿ ಅದೆಲ್ಲ ಆಗೋದು ಬೇಡ ಅಂದ್ಬಿಟ್ಟು ನಾನು ಈಗೇನೆ ಕಟ್ ಮಾಡ್ತಾ ಇದ್ದೀನಿ. ಓಕೆನಾ, ಈ ರೀತಿ ಮಾಡಿ ಇಲ್ಲಿ ಕಟ್ ಮಾಡ್ಕೊತೀನಿ ಮಾಡಿ. ಇವಾಗ ಇಲ್ಲಿ ಇದು ನ್ಯಾಚ್ ಹಾಕೊಂಡ್ಬಿಡೋಣ. ಆಯಿತು, ಈಗ ಇದು ತಗೊಳ್ಳೋಣ ಈ ಕಡೆ. ಇವಾಗ ಇದು ಓಪನ್ ಇರೋದು ನಮ್ಮ ಕಡೆ ಬರೋ ಥರ ಮಾಡ್ಕೋಬೇಕು ಈ ಥರ. ಓಕೆನಾ, ಈ ಓಪನ್ ಇರೋದು ನಮ್ಮ ಕಡೆ ಬರಲಿ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ. ಇವಾಗ ಇದನ್ನು ಮಾಮೂಲಿ ಇದೇ ರೀತಿ ಇಟ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ಒಂದು ಅರ್ಧ ಇಂಚು ಬಿಟ್ಟು ಇಟ್ಕೊಳ್ಳಿ, ಒಂದು ಅರ್ಧ ಇಂಚು ಬಿಟ್ಬಿಟ್ಟು ಇಟ್ಕೋಬೇಕು. ಅದು ಉಕ್ಸ್ಪಟ್ಟಿ ಐಪಟ್ಟಿಗೆ ನಾನು ಒಂದು ಸ್ವಲ್ಪ ಇದು ಕರೆಕ್ಟಾಗಿದೆ ಒಂಚೂರು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಏರ್ ಪೇರ್ ಇರೋದು ಒಳಗಡೆ ಒಂದು ಉದ್ದ ತುಂಡ ಇದ್ರೆ ಅವು ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ, ಅದಕ್ಕೆ. ಆಯಿತು, ಇವಾಗ ಇಲ್ಲಿ ಬಂದ್ಬಿಟ್ಟು ಒಂದು ಅರ್ಧ ಇಂಚಿಗೆ ಇಟ್ಕೊಂಡ್ರೆ ಸಾಕು. ಅದು ಉಕ್ಸ್ಪಟ್ಟಿ ಐಪಟ್ಟಿಗೆ ಈ ರೀತಿ ನೀವು ಈ ರೀತಿ ಬಂದಾಗ ಒಂದು ಗುಡ್ ಪಿನ್ ಹಾಕೊಂಬಿಡಿ, ಆವಾಗ ನಿಮಗೆ ಬಟ್ಟೆ ಸರಿಯಲ್ಲ. ಓಕೆನಾ, ಈ ಕಡೆ ಒಂದು ಈ ಕಡೆ ಒಂದು ಹಾಕ್ಕೊಡಿ, 2 ಹಾಕೊಂಬಿಡಿ ಸಾಕು. ಆವಾಗ ನಿಮ್ಗೆ ಬಟ್ಟೆ ಸರಿಯಲ್ಲ, ನೀಟಾಗಿ ಸ್ಟಿಚಿಂಗಲ್ಲೂ ಹೆಚ್ಚು ಕಮ್ಮಿ ಬರೋದಿಲ್ಲ. ಓಕೆನಾ, ಈ ರೀತಿ ಮಾಡಿಕೊಂಡು ಇವಾಗ ಮತ್ತೆ ಇಲ್ಲಿಂದ ಇದು ಕಟ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲಿ ನ್ಯಾಚ್ ಹಾಕೋಬೇಕು. ಇಲ್ಲಿ ಏನು ನಾವು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೇನೆ ಮಾರ್ಕ್ ಮಾಡಿಕೊಂಡು ಇವಾಗ ಇದೇನು ಶೇಪ್ ಇದೆ ಹೀಗೇನೆ ಕಟ್ ಮಾಡ್ಕೋಬೇಕು. ಓಕೆನಾ, ಇದೇನು ಶೇಪ್ ಇದೆ ಹೀಗೆ ಕಟ್ ಮಾಡ್ಕೋಬೇಕು. ಹೀಗಿದೆ ಹಾಗೆ ಮಾಡ್ಕೊಳ್ಳಿ. ಇಲ್ಲಿ ನಾವು ಡಾಟ್ ಹಿಡಿತೀವಲ್ಲ ಅದಕ್ಕೊಂದು 1/4 ಇಂಚು ಬಿಡಿ, ಕೆಳಗಡೆ 1 ಇಂಚು ಮೇಲ್ಗಡೆ ಒಂದು 1/4 ಇಂಚು ಬಿಟ್ಟರೆ ಸಾಕು. ಮೇಲ್ಗಡೆ ಕೆಳಗಡೆ ಡಾಟ್ ಇರ್ತೀವಲ್ಲ ಅದಕ್ಕೆ ಇಲ್ಲಿ ಒಂದು ಅರ್ಧ ಇಂಚು ಇಲ್ಲ 1 ಇಂಚು ಬಿಟ್ರು ನಡೆಯುತ್ತೆ. ಓಕೆನಾ, ಇಷ್ಟು ಆಯಿತು. ಇವಾಗ ಇಲ್ಲಿ ನ್ಯಾಚ್ ಹಾಕೊಬಿಡೋಣ. ಆಯಿತು, ಇದು ಗುಂಪಿನ ತೆಗೆದುಬಿಟ್ಟು ಇದನ್ನು ಸೈಡ್ಗೆ ಇಟ್ಬಿಡೋಣ. ಇದ್ರ ಕೆಲಸ ಮುಗೀತು, ಆ ಕಡೆ ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಇಲ್ಲಿಂದ ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ತಗೊಳ್ಳಿ ಶೇಪ್ ತೆಗೆಯುವಾಗ. ಓಕೆನಾ, ಕೆಲವರು ಇಲ್ಲಿಂದ ಮಾತ್ರ ತೆಗಿತಾರೆ, ನೀವು ಇಲ್ಲಿಂದ ತೆಗಿಯೋದ್ರಿಂದ ಇಲ್ಲಿ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ, ಶೋಲ್ಡರ್ ಡ್ರಾಪ್ ಆಗೋದಾಗ್ಲಿ ಒಂಥರ ಲೂಸ್ ಆಗೋದಾಗಲಿ ಅವಾಯ್ಡ್ ಆಗುತ್ತೆ. ಓಕೆನಾ, ಇದು ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಿಂದ ಹಿಂಗೆ ಶೇಪ್ ತಗೊಬನ್ನಿ, ನೀಟಾಗಿ ಬರುತ್ತೆ. ಈ ಥರ ಕಟ್ಟಿಂಗ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮುಂದೆ ಬಂದ್ಬಿಟ್ಟು 7 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ.
ನೀವು ಬೇಕಂದ್ರೆ ಈ ಥರ ಬ್ಲೌಸಲ್ಲೂ ಅಳತೆ ಮಾಡ್ಕೋಬೋದು. ನಾನು ಬ್ಲೌಸಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಈ ರೀತಿ ಶೋಲ್ಡರಿಂದ ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಇದಿರುತ್ತಲ್ಲ, ಇಲ್ಲಿ ಜಾಯಿಂಟಿಂಗು ಇಲ್ಲಿಂದ ತಗೊಂಡು ನೋಡಿ, ಇಲ್ಲಿಂದ 7 ಇಂಚ್ಗೆ ಇಟ್ಕೊಳ್ಳಿ. ಓಕೆನಾ? ಸ್ಟಿಚ್ಚಿಂಗು ಸೇರಿಸಿ 7.5 ಬರುತ್ತೆ. ಸ್ಟಿಚ್ಚಿಂಗು ಸೇರಿಸಿ 7.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎಷ್ಟು ಬೇಕು ಡೀಪ್ ನೋಡ್ಕೊಂಡು ಇಟ್ಕೊಳ್ಳಿ. ನಾನು 3 ಇಂಚ್ ಇಡ್ತೀನಿ. ಅವ್ರು ಸ್ವಲ್ಪ ಜಾಸ್ತಿ ಕಮ್ಮಿ ಆದರೆ ಅಯ್ಯೋ ಒಂಥರ ಮೆಟ್ರೆ ಬೇರ್ಕೊಂಡಂಗೆ ಆಗುತ್ತೆ ಅಂತಾರೆ, ಅದಕ್ಕೆ 3 ಇಂಚ್ಗೆ ಇಟ್ಟಿದ್ದೀನಿ. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಬಿಡೋಣ. ಇದು ಬೇಕಾದರೆ ಈ ಥರ ಶೇಪ್ ಕೊಟ್ಕೊಳ್ಳೋಣ, ಈ ಥರ. ಓಕೆನಾ? ಇದು ರೆಡಿ ಆಯಿತು, ಇದು ಶೇಪ್ ಆಯಿತು. ಇವಾಗ ಡಾಟ್ ಪಾಯಿಂಟ್ ಬಂದ್ಬಿಟ್ಟು ಮುಂದೆ 14.5 ಸ್ಟಿಚ್ಚಿಂಗು ಸೇರಿಸಿ ನಮಗೆ 14.5 ಬೇಕು. 11.5 ಮತ್ತು 15. ಇದು 11.5 ಡಾಟ್ ಪಾಯಿಂಟು. ಇಲ್ಲಿ ಬಂದ್ಬಿಟ್ಟು 15. ಓಕೆನಾ? 15. ಇವಾಗ 15ಕ್ಕೂ ಒಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಬಂದ್ಬಿಟ್ಟು 11.5. ಓಕೆನಾ? ಇಲ್ಲಿ ಬಂದ್ಬಿಟ್ಟು 15. ಟೋಟಲ್ 15 ಇಂಚ್ ಬರುತ್ತೆ. ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಇದು ಮುಂದೆ ಬಂದ್ಬಿಟ್ಟು 7.5 ತೊಗೊಂಡಿದ್ದೀನಿ. ಓಕೆನಾ? ಇದಿಷ್ಟು ತೊಗೊಂಡಿರೋದು. ಇವಾಗ ಇದು ಬಂದ್ಬಿಟ್ಟು ನೀವು ಬ್ಲೌಸಲ್ಲಿ ಅಳತೆ ತೊಗೋತೀನಿ ಅಂದರೆ ಈ ಥರ ತೊಗೋಬೋದು, ಇಲ್ಲ ಅಂದರೆ ಟೇಪಲ್ಲೂ ನೀವು ಅಳತೆ ಮಾಡ್ಕೋಬೋದು. ನೋಡಿ, ಈ ರೀತಿ ಇಟ್ಕೊಂಡು ಇಲ್ಲೇನಿದೆ ಇಲ್ಲಿಂದ ಇಲ್ಲಿಗೆ 1 ಇಂಚು ತೊಗೊಳ್ಳಿ ಎಕ್ಸ್ಟ್ರಾ. ಈ ಥರ ಒಂದು ಬೆರಳಲ್ಲಿ ಗಿಣ್ಣಿರುತ್ತಲ್ಲ, ಇಲ್ಲಿವರೆಗೆ ಇಟ್ಕೊಂಡ್ರು ಸಾಕು, 1 ಇಂಚ್ ಬರುತ್ತೆ. ಓಕೆನಾ? ಇವಾಗ ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಇಲ್ಲಿಗೆ 1 ಕಾಲು, ಈ ಕಡೆಯಿಂದ 1 ಕಾಲು. ಇದು ದೊಡ್ಡ ಬ್ಲೌಸ್ ಆಗಿರೋದ್ರಿಂದ 1 ಕಾಲು ತೊಗೊಳ್ಳಿ. ಇಲ್ಲಾಂದರೆ ಚೆಸ್ಟ್ ಜಾಸ್ತಿ ಇರೋದ್ರಿಂದ 1 ಕಾಲು ಬೇಕೇ ಬೇಕು. ಕಮ್ಮಿ ಆದರೆ ಟೈಟ್ ಆಗಿಬಿಡುತ್ತೆ ಬ್ಲೌಸ್. ಓಕೆನಾ? ಮತ್ತೆ ಇವಾಗ ಇದು ಈ ಅಳತೆಗಿಂತ ಇದು ಒಂದು ಅರ್ಧ ಇಂಚು ಕೆಳಗಡೆ ಇಟ್ಟಿದ್ದೀನಿ. ಸ್ಲೀವ್ಸ್ ಇಲ್ಲಿ ಟೈಟು ಅಂತ ಹೇಳ್ತಾ ಇದ್ರು ಕಂಕ್ಲ ಹತ್ರ, ಅದಕ್ಕೋಸ್ಕರ ಅರ್ಧ ಇಂಚು ಜಾಸ್ತಿ ಇಟ್ಟಿದ್ದೀನಿ. ಅರ್ಧ ಇಂಚು ಇಲ್ಲಿ ಕಮ್ಮಿ ಮಾಡ್ಕೋಬೇಕು. ಓಕೆನಾ? ಇಲ್ಲಿ ಸ್ಟಿಚ್ ಮಾಡಿದ್ದೀವಲ್ಲ, ಇಲ್ಲಿ ಅಲ್ಲಿಂದ ತಗೋತೀನಿ. ನಾವು ಅರ್ಧ ಕಟಿಂಗ್ ಮಾಡಿಬಿಟ್ಟಿದ್ದೀವಲ್ಲ, ಹಂಗಾಗಿ ಇಷ್ಟಕ್ಕೆ ತಗೊಂಡ್ರೆ ಸಾಕು. ಇಲ್ಲೊಂದು ಅರ್ಧ ಇಂಚ್, ಇಲ್ಲ 1 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಸ್ಟಿಚ್ಚಿಂಗಿಗೆ ಮತ್ತು ಇದು ಡಾಟ್ಗೆ ಎರಡಕ್ಕೂ ಆಗುತ್ತೆ. ನೋಡಿ, ಆಯ್ತು, ಇಷ್ಟೇ. ಈಗ ಇದು ಕಟ್ ಮಾಡ್ಕೊತೀನಿ. ಈ ಥರ ನೀಟಾಗಿ ಶೇಪ್ ತಗೊಂಡು ಕಟ್ ಮಾಡ್ಕೊಳ್ಳಿ. ಆಯಿತು. ಇಲ್ಲಿ ಮತ್ತೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಬಿಡೋಣ. ಇವಾಗ ಹಾಗೇನೆ ಬೇಕಂದರೆ ಇದನ್ನು ಕಟ್ ಮಾಡ್ಕೊಂಬಿಡ್ಬೋದು. ಓಕೆನಾ? ಇಲ್ಲಿ ಬೇಕಾದ್ರೆ ಒಂಚೂರು ಬಿಟ್ಟು ಕಟ್ ಮಾಡ್ಕೊಳ್ಳಿ. ಆ ಥರ ಮಾಡೋದ್ರಿಂದ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಬಟ್ಟೆ ಸರಿಯೋದು ಅವಾಯ್ಡ್ ಆಗುತ್ತೆ. ಓಕೆನಾ? ಇವಾಗ ಮತ್ತೆ ಇದು ತಗೊಂಡು ಇಲ್ಲಿಂದ ಶೇಪ್ ತಗೊಳ್ಳಿ. ನಾನು ಇಲ್ಲಿ ಆಲ್ರೆಡಿ ಮಾರ್ಕ್ ತೋರಿಸಿದ್ನಲ್ಲ, ಅದೇ ರೀತಿ ತಗೊಳ್ಳಿ. ಅವಾಗ ನಿಮ್ಗೆ ಇಲ್ಲಿ ಫಿಟ್ಟಿಂಗ್ ನೀಟಾಗಿ ಬರುತ್ತೆ, ಒಂಚೂರು ಆ ಕಡೆ ಈ ಕಡೆ ಆಗೋದಿಲ್ಲ. ಓಕೆನಾ? ಈ ರೀತಿ ಮಾಡಿಕೊಂಡು ಮತ್ತೆ ಇಲ್ಲಿ ಮಧ್ಯ, ಇವೆರಡರ ಮಧ್ಯೆ ಇಲ್ಲೊಂದು ಡಾಟ್ ಹಾಕೊಳ್ಳಿ. ಇಲ್ಲಿಂದ ಇದ್ರ ಮೂಲೆ ಇರುತ್ತಲ್ಲ, ಈಗ ಕರೆಕ್ಟಾಗಿ ಬರಬೇಕು. ಈ ಮೂಲೆಗೆ ಹಿಂಗೆ ಬರಬೇಕು. ಈ ಕಡೆಯಿಂದ ಇದು ಹೀಗೆ ಈ ರೀತಿ ಡಾಟ್ ಪಾಯಿಂಟು ರೌಂಡ್ ಬರಬೇಕು. ನೋಡಿ, ಈ ರೀತಿ ಬಂದರೆ ನಿಮಗೆ ನೋಡಿ ಈ ಥರ ಬಂದರೆ ನಮಗೆ ಡಾಟು ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇದಿಷ್ಟು ರೆಡಿ ಆಯಿತು. ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ನಾನು ಬಟ್ಟೆ ಸ್ವಲ್ಪ ಇದ್ರು ಜಾಸ್ತಿ ಇತ್ತು ಅಂತ ಹಾಗೆ ಕೊಟ್ಬಿಟ್ಟಿದ್ದಾರೆ. ಬಟ್ಟೆ ಅವರು ಒಂದು ಸ್ವಲ್ಪ ಪೀಸ್ ಇತ್ತಲ್ಲ, ಸುಮ್ಮನೆ ವೇಸ್ಟ್ ಯಾಕೆ ಅಂದ್ಬಿಟ್ಟು ಹಾಗೆ ಕೊಟ್ಬಿಟ್ಟಿದ್ದಾರೆ ಲೈನಿಂಗ್ ಅಂಗಡಿಯವರು. ಜಾಸ್ತಿ ಇದೆ ಬಟ್ಟೆ. ಇವಾಗ ಕೆಳಗಡೆ ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಇದು ಬಂದ್ಬಿಟ್ಟು ಸ್ಲೀವ್ಸ್ ಬಂದ್ಬಿಟ್ಟು ನಾನು 8.5 ತಗೋತೀನಿ. ಸ್ವಲ್ಪ ಬಟ್ಟೆ ಸಾಕಾಗೋದಿಲ್ಲ, 8.5 ಇಡ್ತೀನಿ. 10.5 ಇದೆ. 10.5 ಇಟ್ಟರೆ ನಾವು ಬಟ್ಟೆ ಸಾಕಾಗೋದಿಲ್ಲ. ಮತ್ತೆ ಅದು ಪ್ಯಾಚಿಂಗ್ ಎಲ್ಲ ಕೊಡೋಕ್ಕೆ, ಮತ್ತೆ ಸೀರೆನೂ ಕೊಟ್ಟಿಲ್ಲ ಅವರು. ಹಂಗಾಗಿ ನಾನು 8.5ಗೆ ಇಡ್ತೀನಿ. ಸುಮ್ಮನೆ ಆಮೇಲೆ ಮತ್ತೆ ಪ್ಯಾಚಿಂಗ್ ಎಲ್ಲ ಮಾಡೋದು ಬೇಡ ಅಂದ್ಬಿಟ್ಟು 8.5 ತೊಗೊಂಡಿದ್ದೀನಿ. ಇದು ಸುತ್ತಳತೆ ಬಂದ್ಬಿಟ್ಟು 7 ಇಂಚ್ ಬರುತ್ತೆ. ಸ್ಲೀವ್ಸ್ನ ಸುತ್ತಳತೆ 7 ಇಂಚು. ಇಲ್ಲಿ ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ಓಕೆನಾ? ಇಲ್ಲಿಂದ 3.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ನೀವು ಹಂಗೂ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇವಾಗ ಇದನ್ನು ಈ ರೀತಿ ತಗೊಂಡು ಈ ರೀತಿ ತಗೊಳ್ಳಿ. ಇದು ಅಳತೆ ತಗೊಳ್ಳಿ. ಇಲ್ಲಿ 7 ಇದೆ. ಇಲ್ಲಿ ಬಂದ್ಬಿಟ್ಟು 9 ಇಂಚು ತಗೋಬೇಕಾಗುತ್ತೆ. 9 ಇಂಚಿಗೆ ಮಾರ್ಕ್ ಮಾಡ್ತೀನಿ. ನೋಡೋಣ, 9 ಒಳಗೆ ಬರ್ಬೋದು, 9ರಿಂದ ಆಚೆಗೂ ಆಗ್ಬೋದು. ಇಲ್ಲಿಂದ ಅರ್ಧ ಇಂಚು ಬಿಟ್ಟು ಈ ರೀತಿ ಮಾರ್ಕ್ ಅಳತೆ ತಗೊಳ್ಳಿ. ನೋಡಿ, ಕರೆಕ್ಟಾಗಿ ಬಂತು. ಇಲ್ಲೊಂದು ಅರ್ಧ ಇಂಚು ನೋಡಿ, ಇಲ್ಲಿಂದ 2 ಇಂಚು ಈ ರೀತಿ. ಇದು ಬಂದ್ಬಿಟ್ಟು ಎಷ್ಟಿದೆ? 8.5 ಇದೆ. ಓಕೆನಾ? ಇಲ್ಲಿ 7 ಇದೆ, ಇಲ್ಲಿ 8.5 ಇದೆ. 8.5ಗೆ ಕರೆಕ್ಟಾಗಿ ಬಂದಿದೆ. ಇವಾಗ ನಾನು ಹೇಳ್ದಂಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಮತ್ತೆ ಇವಾಗ ಇದನ್ನು ಈ ರೀತಿ ಶೇಪ್ ತಗೊಳ್ಳಿ.
ಆಯಿತು ಸ್ಲೀವ್ಸ್ ಕಟ್ಟಿಂಗು. ಇವಾಗ ಕಟ್ ಮಾಡ್ಕೊಳ್ಳೋಣ. ಇದು ಮತ್ತೆ ಈ ಕಡೆಯಿಂದ ಮತ್ತೆ 2 ಪೀಸ್ ತಗೊಳ್ಳಿ. 2 ಪೀಸ್ ತಗೊಂಡು ನಾನು ಇಲ್ಲಿ ಮಾರ್ಕ್ ಮಾಡಿದ್ದಿಲ್ಲ ಅದೇ ರೀತಿ ತೆಗಿಬೇಕು. ಓಕೆನಾ? ಇಷ್ಟೇ. ಇಲ್ಲಿಗೆ ನ್ಯಾಚ್ ಹಾಕೊಳ್ಳಿ, ಮತ್ತು ಇಲ್ಲಿಗೂ ನ್ಯಾಚ್ ಹಾಕೊಂಡ್ರೆ ನಮಗೆ ಬ್ಲೌಸ್ ಕಟ್ಟಿಂಗ್ ಆಯಿತು. ಈ ರೀತಿ ಬಂತು. ಈ ಸೈಡ್ಗೆ ಇಡೋಣ. ಇವಾಗ ಮತ್ತೆ ಬೆಲ್ಟ್ ತಗೊಬಿಡೋಣ. ಬೆಲ್ಟ್ನ ಕಟ್ ಮಾಡ್ಕೊಂಬಿಟ್ರೆ ಇವಾಗ ಈಸಿಯಾಗಿ ನಾವು ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಇದು ಒಂದು ಸಮ ಕಟ್ ಮಾಡ್ಕೊತೀನಿ. ಆಯಿತು. ಇವಾಗ ಇದನ್ನು ಅಷ್ಟೇ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಒಂದು ಅರ್ಧ ಇಂಚಿಗೆ, ಅಂದರೆ ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ. ಓಕೆನಾ? ಈ ಥರ ಮಾರ್ಕ್ ಮಾಡಿಕೊಂಡು ಇದೇನು ಬ್ಲೌಸ್ ಇರುತ್ತೆ ಬ್ಲೌಸ್ ಅಳತೆನಾದ್ರೂ ತೊಗೊಳ್ಳಿ, ಇಲ್ಲಾಂದರೆ ಮಾಮೂಲಿ ಬಂದ್ಬಿಟ್ಟು ಇದು 3 ಮುಕ್ಕಾಲಿದೆ. ಓಕೆನಾ? ಈ ರೀತಿ ಇಟ್ಕೊಳ್ಳಿ. ಸ್ಟಿಚಿಂಗ್ ಎಲ್ಲ ಸೇರಿಸಿ. ಓಕೆನಾ? ಸ್ಟಿಚಿಂಗ್ ಎಲ್ಲ ಸೇರಿಸಿ 3 ಮುಕ್ಕಾಲು ಬರುತ್ತೆ. 4ಕ್ಕೆ ಒಂದು ಸ್ವಲ್ಪ ಕಡಿಮೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 3 ಇಂಚ್ ಬರುತ್ತೆ. ಓಕೆನಾ? ಇಲ್ಲಿ 3 ಇಂಚ್ಗೆ ಈ ರೀತಿ ತಗೊಂಡು ಇಲ್ಲಿ ಶೇಪ್ ತಗೊಳ್ಳೋಣ. ಓಕೆನಾ? ಇವಾಗ ಇದರ ಅಳತೆ ಎಷ್ಟಿದೆ ಎಷ್ಟು ತಗೋಬೇಕು. ಈಗೇನು ನಾವು ಇಲ್ಲಿ ಐತಲ್ಲ ಇಲ್ಲಿಂದ ಇಲ್ಲಿಗೆ ತಗೊಳ್ಳಿ. ಇದೊಂದು ಅರ್ಧ ಇಂಚು ಜಾಸ್ತಿನೇ ತಗೊಳ್ಳಿ. ನೀವು ಎಕ್ಸ್ಟ್ರಾ ಬಂದರೆ ಕಟ್ ಮಾಡ್ಕೋಬೋದು. ಓಕೆನಾ? 11.5 ಇದೆ, 12 ಇಂಚಿಗೆ ತಗೋತೀನಿ. 12 ಇಂಚಿಗೆ ತಗೊಳ್ಳಿ. ನೀವು ಸ್ಟಿಚಿಂಗ್ ಮಾಡುವಾಗ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ? ಕಮ್ಮಿ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೋದು. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ನೀಟಾಗಿ ಈ ಥರ ಕ್ರಾಸ್ ಶೇಪಲ್ಲಿ ಕೊಟ್ಟು ಆಯಿತು. ನೋಡಿ ಇಷ್ಟೇನೆ. ಇದು ಬಂದ್ಬಿಟ್ಟು 42 ಅಂದರೆ 42 ಎದೆ ಸುತ್ತಳತೆಯ ಬ್ಲೌಸ್. ನೋಡಿ ಈ ರೀತಿ ರೆಡಿ ಆಯಿತು. ಇದು ಬಂದ್ಬಿಟ್ಟು ಫ್ರಂಟು, ಇದು ಬ್ಯಾಕ್. ಓಕೆನಾ? ಬ್ಯಾಕ್ ಸ್ಲೀವ್ಸು ಇಲ್ಲಿಗೆ ಬರುತ್ತೆ. ಬೆಲ್ಟ್ ನೋಡಿ ಈ ರೀತಿ ಬರುತ್ತೆ. ಇದು ಬಂದ್ಬಿಟ್ಟು ಸ್ಲೀವ್ಸ್. ಓಕೆನಾ ಫ್ರೆಂಡ್ಸ್? ಈ ರೀತಿ ಕಟಿಂಗ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.